ನೀವೆಲ್ಲ ಅನ್ಕೊಂಡ ಹಾಗೆ ಕೃಷ್ಣ ಪರಮಾತ್ಮ ಇಲ್ಲವೇನೋ ಅಂದ್ಕೊಂಡಿದ್ದೀರಾ. 2012 ಅಕ್ಟೋಬರ್ 20ನೇ ತಾರೀಕು ಕರೆಕ್ಟಾಗಿ ದ್ವಾಪರ ಯುಗದಿಂದ ಈ ಕಲಿಯುಗಕ್ಕೆ 5500 ವರ್ಷಗಳಾಗತ್ತೆ ಕರೆಕ್ಟಾಗಿ. ಆ 5500 ವರ್ಷಗಳಿಗೆ ಕೃಷ್ಣ ಪರಮಾತ್ಮನಿಗೆ ಹಾಕಿರೋ ಶಾಪ 3. ಮೊದಲನೇ ಶಾಪ, ಕೃಷ್ಣ ಈ ಧರ್ಮ ಯುದ್ಧವನ್ನ ನೀನು ಧರ್ಮ ಧರ್ಮ ಅಂತ ಹೇಳಿ ಎಲ್ಲ ಅಧರ್ಮಗಳನ್ನ ಪರಿವರ್ತನೆ ಮಾಡ್ಕೊಂತ ನೀನು ಉಳಿಸ್ಬೋದಾಗಿತ್ತು, ನನ್ನ ಮಕ್ಕಳನ್ನ ಉಳಿಸ್ಬೋದಾಗಿತ್ತು, ಯುದ್ಧವನ್ನ ನಿಲ್ಲಿಸ್ಬೋದಾಗಿತ್ತು. ಆದರೆ ನೀನು ಮಾಡದೇ ಇರೋದ್ರಿಂದ ಅಧರ್ಮವಾಗಿರ್ತಕ್ಕಂಥ ಧರ್ಮ ಧರ್ಮ ಅಂತ ಏನು ನೀನು ಎಲ್ಲವನ್ನೂ ಧರ್ಮಕ್ಕೋಸ್ಕರ ಒದ್ದಾಡ್ತಿದ್ಯಾ. ಇನ್ನ ಮೇಲೆ ಆ ಕಲಿಯುಗ ಅಧರ್ಮವಾಗ್ಲಿ, ನೀನು ಹೇಳ್ತಕ್ಕಂಥ ಧರ್ಮವೆಲ್ಲ ಅಧರ್ಮವಾಗಿ ಮೂಡ್ಲಿ ಅಂತ ಕಲಿಯುಗವನ್ನ ಶಾಪ ಹಾಕಿದ್ಲು ಮೊದಲನೇದಾಗಿ ಗಾಂಧಾರಿ. ಅದಕ್ಕೆ ನಾವೆಲ್ಲರೂ ಇವತ್ತೆಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಎಲ್ರಿಗೂ ಕಷ್ಟ ಇದೆ. ಆದರೆ ಎಲ್ಲರೂ ನೀವೆಲ್ಲ ಆಶ್ಚರ್ಯ ಏನು ಅಂದರೆ, ಈ ರಾಜಕೀಯದವರು ಕುಡಿದು ಕುಪ್ಪಳಿಸಿ ಇರೋ ಬರೋರ್ದೆಲ್ಲ ದೋಚ್ಕೊಂಡು ದೇಶವನ್ನೆಲ್ಲ ಸರ್ವನಾಶ ಮಾಡಿಕೊಂಡು ಅಲ್ಲಿ ಇಲ್ಲಿ ಟೆರರಿಸ್ಟ್ಗಳು ಬಂದುಕೊಂಡು ಎಷ್ಟೋ ಜನ ಮಾನಹಾನಿಗಳನ್ನು ಮಾಡ್ತಾ ಇರತಕ್ಕಂಥ ಈ ಸಂಸ್ಕಾರದಲ್ಲಿ ಇಲ್ಲದೇ ಇರತಕ್ಕಂಥದ್ದೆಲ್ಲನೂ ಒಳಭಾಗದಲ್ಲಿ ಭಾರತ ದೇಶಕ್ಕೆ ಬರ್ತಾ ಇದೆ ಅಂದರೆ ನಿಜಕ್ಕೂ ಇದನ್ನೆಲ್ಲ ಸಾಕ್ಷಿ ರೂಪ ಅವ್ರಿಗೆ ಯಾಕೆ ಒಳ್ಳೇದಾಗತ್ತೆ ಅಂದರೆ ಕೃಷ್ಣ ಪರಮಾತ್ಮನಿಗೆ ಹಾಕಿರೋ ಶಾಪ ವಿಶ್ವಾತ್ಮ ಅಂತ. ಅಂದರೆ ಇಡೀ ಭೂಮಂಡಲ ಎಲ್ಲ ಅಡಗಿರ್ತಕ್ಕಂಥ ಅಂಡ ಪಿಂಡ ಬ್ರಹ್ಮಾಂಡಗಳೆಲ್ಲ ಅಡಗಿರೋದು ಆ ಕೃಷ್ಣ ಪರಮಾತ್ಮನಲ್ಲಿ. ಗಾಂಧಾರಿ ಕೃಷ್ಣನಿಗೆ ಹಾಕಿದ ಶಾಪ ಇಡೀ ವಿಶ್ವವೇ ಅನುಭವಿಸ್ಬೇಕು. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ನಾವು ನೀವೆಲ್ಲ ಅನುಭವಿಸ್ತಾ ಇರೋ ಈ ಕರ್ಮಗಳು, ಅಣ್ಣ ತಂಗಿಯಿಂದ ದೂರ ಆಗೋದು, ಗಂಡ ಹೆಂಡತಿಯರು ಬೇರೆ ಆಗೋದು, ಮಕ್ಕಳಿಂದ ವಿರೋಧವಾಗಿರ್ತಕ್ಕಂಥದ್ದು, ಅತ್ತೆ ಸೊಸೆ ಜಗಳ ಆಗೋದು, ಕಲಹವಾಗ್ತಕ್ಕಂಥ ವಿಚಾರಗಳು, ಇಡೀ ಜಗತ್ತಲ್ಲಿ ಎಲ್ರಿಗೂ ರೋಗ ರುಜಿನಗಳು ಬರ್ತಾ ಇರೋದು, ಇದೆಲ್ಲ ನಡೀತಾ ಇರೋದು ಕೃಷ್ಣನಿಗೆ ಹಾಕಿರೋ ಶಾಪ ಗಾಂಧಾರಿಯಿಂದ ಬಂದಿರತಕ್ಕಂಥದ್ದು. ಎರಡನೇ ಶಾಪ, ಕೃಷ್ಣ ನನ್ನ ವಂಶವೆಲ್ಲ ಪೂರ್ತಿಯಾಗಿ ಮುಗಿಸ್ಬಿಟ್ಟೆ, ಆದ್ರಿಂದ ನಿರ್ವಂಶವಾಗು ಅಂತ ಹೇಳಿ ಕೃಷ್ಣನಿಗೆ ವಂಶವೇ ಇಲ್ಲದೆ ಹಾಗೆ ಶಾಪ ಹಾಕಿದ್ಲು, ಎರಡನೇ ಶಾಪ. ಮೂರನೇ ಶಾಪ, ಇಡೀ ಜಗತ್ತಿನಲ್ಲಿ ನೀನು ಏನು ಜ್ಞಾನವನ್ನು ಸಂಪಾದಿಸಿದ್ಯಾ ಕಲಿಯುಗದಷ್ಟೊತ್ತಿಗೆ ಪೂರ್ತಿಯಾಗಿ ಎಲ್ಲ ಮರ್ತು ಹೋಗು ಅಂತ ಹೇಳಿರ್ತಾಳೆ. ಆದರೆ ಅವನು ಕ್ಷಮಾಲೋಚನೆಯನ್ನು ಕೇಳ್ಕೊಂಡಾಗ ಅವಳು ಹೇಳ್ತಾಳೆ, ಇಡೀ ಜಗತ್ತಿನಲ್ಲಿ ಕಲಿಯುಗದ 2012 ಅಕ್ಟೋಬರ್ 26ನೇ ತಾರೀಕು ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಾಗಬೇಕಾದ ವಿಚಾರ, ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿ ಬರುತ್ತೆ. ಆವತ್ತು ಸಾಕ್ಷಾತ್ ಪರಮೇಶ್ವರನೇ ಕೈಲಾಸದ ಬಿಟ್ಟು ಇದೇ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಚಾಮುಂಡೇಶ್ವರಿ ಸಾನ್ನಿಧ್ಯ ಸೇರ್ತಾನೆ. ಇದು ಕೂಡ ಸತ್ಯ. ಈ ಸತ್ಯವಾದ ವಾಕ್ಯವನ್ನ ಹಿಮಾಲಯದಿಂದನೇ ಬಂದಿರತಕ್ಕಂಥ ವಿಚಾರ. ಆದ್ರಿಂದ ಆ ಪರಮೇಶ್ವರನು ಚಾಮುಂಡೇಶ್ವರಿ ಶಕ್ತಿಯನ್ನು ಸೇರೋ ಸಮಯ ಬಂತು 2012. ಇದು ಎರಡನೇ ಸಾಧ್ಯತೆ. ಮೂರನೇದಾಗಿ ಬಂದಿರತಕ್ಕಂಥ ವಿಚಾರ, ಸಾಕ್ಷಾತ್ ಕೊಲ್ಲಾಪುರ ಮಹಾಲಕ್ಷ್ಮಿ ಏನು ಅನ್ಕೊಂಡಿದ್ದೀರಾ, ಆ ಕೊಲ್ಲಾಪುರ ಮಹಾಲಕ್ಷ್ಮಿ ಶ್ರೀನಿವಾಸನ ಸಾನ್ನಿಧ್ಯ ತಿರುಪತಿಗೆ ಸೇರ್ತಾ ಇದ್ದಾಳೆ. ತಿರುಪತಿಲಿ 2005ರಿಂದಾನೇ ದೇವರ ಸಾನ್ನಿಧ್ಯ ಇಲ್ಲ ಅಲ್ಲಿ. ಇದು ಸತ್ಯ. ಆದ್ದರಿಂದ ಇದಕ್ಕೆ ಯಾವುದೇ ಕಾಲಕ್ಕೂ ಭಯ ಪಡಬೇಕಾಗಿಲ್ಲ. ಇದು ನಿಜವಾದ ಸಂಗತಿ. ಆದ್ರಿಂದ ಅಲ್ಲಿ ಸಾನ್ನಿಧ್ಯ ಹೊಟ್ಟೋಗಿದೆ. ಇವತ್ತು ಅದಕ್ಕೆ ಅಲ್ಲಿ ಕಲಹಗಳಾಗ್ತಾ ಇದೆ. ಯಾಕೆ ಅಂದರೆ ಇರ್ತಕ್ಕಂಥ ದೇವಮೂಲೆನ ಮುರಿದು ಬೆಂಡು ಹಾಕಿದ್ದಾರೆ. ಅಲ್ಲಿರ್ತಕ್ಕಂಥ ಅಗ್ನಿ ಮೂಲೆನೆಲ್ಲ ಮುರಿದು ಹಾಕಿ ಆಂಜನೇಯನವ್ರಿಗೂ ಯಾವ ಕಾಲಕ್ಕೆ ಹಳೇದಾಗಿರ್ತಕ್ಕಂಥ ಶಿಲಾಶಾಸನಗಳು ಮುರಿದು ಹಾಕಿದ್ರೋ ಅಲ್ಲೇ ಸಾನ್ನಿಧ್ಯ ಹೊಟ್ಟೋಯ್ತು. ತಿರುಪತಿ ಶ್ರೀನಿವಾಸನಿಗೆ ಲಕ್ಷ್ಮೀ ಸೇರೋ ಸಮಯ, ಶ್ರೀನಿವಾಸನ ಸಾನ್ನಿಧ್ಯ ಲಕ್ಷ್ಮಿನ ಸೇರೋ ಸಮಯ, ಪಾರ್ವತಿ ಪರಮೇಶ್ವರರು ಸೇರೋ ಸಮಯ. ಇದೇ ಚಾಮುಂಡೇಶ್ವರಿ ಬೆಟ್ಟದ ಹತ್ತಿರದಲ್ಲೇ ಎಲ್ಲ 300 ಮುಕ್ಕೋಟಿ ದೇವತೆಗಳಲ್ಲಿ ಇವತ್ತು ಸಪ್ತ ಋಷಿಗಳು, 7 ವಿಶೇಷವಾಗಿರ್ತಕ್ಕಂಥ ಜನ್ಮಪೂರ್ವಕವಾಗಿರ್ತಕ್ಕಂಥ ಮಹರ್ಷಿಗಳು, 42 ಮಹನೀಯರುಗಳು, ಎಲ್ಲ ದೇವತೆಗಳು ಈಗ ಆಲ್ರೆಡಿ ಬಂದಾಗಿದೆ. ಈಗ ಬಂದಿರತಕ್ಕಂಥದ್ದು ಏನು ಅಂದರೆ, ನಮಗೆ ಕಣ್ಣಿಗೆ ಅವು ಅಲ್ಲೆಲ್ಲೋ ಭಿಕ್ಷದವ್ರು ಕಾಣ್ತಾ ಇದ್ದಾರೆ, ಓಹೋ ಅಲ್ಲೆಲ್ಲೋ ಹುಚ್ಚರು ಕಾಣ್ತಾ ಇದ್ದಾರೆ ನೀವು ಅನ್ಕೋಬಹುದು. ಆದರೆ ದೇವರುಗಳು ನಮಗೆ ಸಾಧಾರಣವಾಗಿ ಕಾಣೋದು ಹಾಗೆ, ನಾವಷ್ಟು ಮಹಾಪಾಪಿಷ್ಟ್ರು, ಅದಕ್ಕೋಸ್ಕರ ನಮ್ಮ ಕಣ್ಣಿಗೆ ಅವರ ದೇವರುಗಳ ತನ ಕಾಣೋದಿಲ್ಲ. ಈಗ ಪರಮೇಶ್ವರನ ಸ್ವಾಗತಕ್ಕೋಸ್ಕರ 2012ಕ್ಕೋಸ್ಕರ ಇದು ಬರ್ತಕ್ಕಂಥ ಸಂಗತಿ. ಇದೇ ವಿಶೇಷವಾಗಿರ್ತಕ್ಕಂಥ ರಹಸ್ಯ. ಈ 3 ರಹಸ್ಯದಲ್ಲಿ ಲಕ್ಷ್ಮೀ ನಾರಾಯಣನ್ ಸೇರೋ ಸಮಯ, ಪಾರ್ವತಿ ಪರಮೇಶ್ವರನು ಸಾಕ್ಷಾತ್ ದಕ್ಷಿಣಕ್ಕೆ ಕೈಲಾಸವನ್ನೇ ಬಿಟ್ಟು ಬರ್ತಾನೆ ಪರಮೇಶ್ವರನು, ಇದೂ ಸತ್ಯ. ಮೂರನೇದಾಗಿ ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿ ಬಂದು ಗಾಂಧಾರಿಯ ದೇವಾಲಯ ನಿರ್ಮಾಣವಾಗುತ್ತೆ. ಇಡೀ ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ಅಡಗಿರ್ತಕ್ಕಂಥ ಅಷ್ಟೂ ಶಕ್ತಿ ದೇವತೆಗಳು, ಕನ್ಯಾಕುಮಾರಿಯಿಂದ ಕಾಶ್ಮೀರದಿರ್ತಕ್ಕಂಥ ಅಷ್ಟೂ ಶಕ್ತಿ ದೇವತೆಗಳು ಇದೇ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಬಂದು ಜಗನ್ಮಾತೆಯಾಗಿ ನೆಲೆಸ್ತಾಳೆ. ಇದು ಕೂಡ ಸತ್ಯ. ಆದ್ರಿಂದ ಈ ಒಂದು ಕಾರ್ಯದಲ್ಲಿ ನಾವುಗಳೆಲ್ಲ ಏನೂ ಮಾಡೋಕ್ಕಾಗದೇ ಇರತಕ್ಕಂಥ ನಿಜ ಜೀವನದಲ್ಲಿ ಅಷ್ಟು ಘೋರ ಅನ್ಯಾಯಗಳು ನಡೆಯುತ್ತೆ. ಇನ್ನು ಕೇವಲ 8 ತಿಂಗಳಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಯಾವುದೇ ಕಥೆಗಳು ಹೇಳಲ್ಲ. ಇವತ್ತಿನ ದಿವಸ ಭವಿಷ್ಯವನ್ನು ನೋಡಿಲ್ಲ, ನಾನು ಮುಂದಿನ ಭವಿಷ್ಯವನ್ನೇ ಹೇಳೋದು.
ಇದು ಯಾವ ಕಾಲಕ್ಕೂ ಭಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಇದು ಸತ್ಯವಾಗಿದ್ದು. ಯಾಕೆಂದ್ರೆ 2012ಕ್ಕೆ ಮೇಲೆ ನಿಮಗೆ ಗೊತ್ತಾಗತ್ತೆ ನಾನು ಯಾರು ಅಂತ. ಅದಕ್ಕೋಸ್ಕರ ಆ ದಿನದ ಸತ್ಯದಲ್ಲಿ ಇವತ್ತಿನ ದಿವಸ ವಿಚಾರ ಏನು ಅಂದ್ರೆ, ಆ 2012 ಮುಂದಿನ ವರ್ಷ 8ನೇ ತಿಂಗಳು ಅಂದ್ರೆ ಈ ದಿನದಿಂದ 8ನೇ ತಿಂಗಳಷ್ಟೊತ್ತಿಗೆ ಕರೆಕ್ಟಾಗಿ 2011 ಅಕ್ಟೋಬರ್ 22ನೇ ತಾರೀಕಷ್ಟೊತ್ತಿಗೆ ಇಡೀ ಜಗತ್ತಿನ ವಿದ್ಯುತ್ ಹೊಟ್ಟೋಗುತ್ತೆ. ಇಡೀ ವಿದ್ಯುತ್ ಶಕ್ತಿಗಳು ಹೊಟ್ಟೋಗುತ್ತೆ. ನಿಮ್ಗಳಿಗೆ ಫೋಟೋ ಯಾವ ಕಾಲಕ್ಕೂ ತೆಗಿಯಕ್ಕಾಗಲ್ಲ, ಕ್ಯಾಮ್ರಾಗಳು ಓಡೋದಿಲ್ಲ, ಫೋನ್ಗಳು ಓಡೋದಿಲ್ಲ. ಇಡೀ ಮನೆಯಲ್ಲಿ ಹಳೆ ಗಂಡನ ಪಾದವೇ ಗತಿ. ಎಲ್ಲ ಏನು ಅಂದ್ರೆ ಅದೇ ಸೌದೆ ಒಲೆ ಉರಿ, ಅದೇ ಲ್ಯಾಂಟಿನ್ ಲ್ಯಾಂಪು. ಮನೆಯಲ್ಲಿರ್ತಕ್ಕಂಥ ಗ್ಯಾಸ್ಗೆ ಬೆಲೆ ಜಾಸ್ತಿ ಆಗತ್ತೆ. ಎಷ್ಟು ಅಂತ ಉಪಯೋಗಿಸ್ತೀರಾ? ಡೀಸೆಲ್ ಇಟ್ಕೊಂಡು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂತೀರಾ? ಡೀಸೆಲ್ ಬೆಲೆ ಜಾಸ್ತಿ ಆಗತ್ತೆ. ಅಕ್ಕಿಗೆ 200 ರೂಪಾಯಿಗಿಂತ ಮೇಲ್ಪಟ್ಟು ಹೆಚ್ಚಾಗತ್ತೆ. ಜಗತ್ತಲ್ಲಿ 1000 ರೂಪಾಯಿ ಮೇಲ್ ಹೋಗುತ್ತೆ ಬಂಗಾರದ ಬೆಲೆ. ಜಗತ್ತಲ್ಲಿ ಎಲ್ಲವೂ ಅನ್ಯಾಯಗಳು ಹೆಚ್ಚಾಗತ್ತೆ. ಮನುಷ್ಯನ ತಿನ್ನೋ ಸಮಯ ಬರುತ್ತೆ ಈ 8 ತಿಂಗಳಲ್ಲಿ. 8 ತಿಂಗಳ ನಂತರ ನಿಮಗೆಲ್ಲರಿಗೂ ನಿಜವಾದ ಸಂಗತಿ ಹೇಳ್ತೀನಿ. ಹುಟ್ಟೋ ಮಕ್ಕಳಿಗೆ ಮಾತು ಬರುತ್ತೆ. ಹುಟ್ಟಿದ ತಕ್ಷಣ ಅಮ್ಮ ಅಪ್ಪ ಅಂತಾರೆ. ಇದು ಕೂಡ ಸತ್ಯವಾಗಿರತಕ್ಕಂಥ ವಾಕ್ಯ. ಕಲ್ಲುಗಳೆಲ್ಲ ಬಹಳ ದೊಡ್ಡದಾಗ್ತಾ ಇದೆ. ಅಷ್ಟೂ ಜನಕ್ಕೆ ಗೊತ್ತಾಗದೇ ಇರತಕ್ಕಂಥ ಶಕ್ತಿಗಳು ನಡೀತಾ ಇದೆ. ಆದರೂ ಸಹ ಮನುಷ್ಯನ ಅಹಂಕಾರ, ದುರಹಂಕಾರದಿಂದ, ಮೂಢನಂಬಿಕೆಗಳಿಂದ ಇದುವರ ತನಕ ನಿಮ್ಗಳಿಗೆ ಇನ್ನೂ ಗೋಚರ ಏನು ಅಂದ್ರೆ, ನನ್ನ ಮನೆಯಲ್ಲಿ ಮದುವೆ ಆಗಿಲ್ಲ, ನನ್ನ ಮನೆಯಲ್ಲಿ ಮಕ್ಕಳು ಸರಿ ಇಲ್ಲ, ನನ್ನ ಮಕ್ಕಳಿಗೆ ಮದುವೆ ಆಗದೆ ಇರತಕ್ಕಂಥ ವಿಚಾರದಲ್ಲಿ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ. ಇದೇ ನಿಮ್ಮ ಕಷ್ಟಗಳು ನೋಡ್ತಾ ಇದ್ದೀರಿ ಹೊರತು, ಒಳಗಿರತಕ್ಕಂಥ ಲೋಟದಲ್ಲಿ ನೋಡ್ತಾ ಇದ್ದೀರಿ ಹೊರತು, ವಿಶಾಲವಾದ ಪ್ರಪಂಚದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು, ವಿಶಾಲವಾಗಿ ಅಷ್ಟೂ ಜನ ಹೋಗ್ತಕ್ಕಂಥ ಅನ್ಯಾಯಗಳನ್ನ ಯಾರೂ ನೋಡ್ತಾ ಇಲ್ಲ. ನಿಮ್ಮಲ್ಲಿ ಇಷ್ಟೂ ಜನಕ್ಕೆ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ, ಹಿಮಾಲಯದಿಂದ ಬಂದಿರತಕ್ಕಂಥ ವಾಕ್ಯ ಏನು ಅಂದ್ರೆ, ನಾವೆಲ್ಲ ಮಣ್ಣಿಂದ ಬಂದಿರತಕ್ಕಂಥವ್ರು. ಸರಿಯಾಗಿ ಗಮನ ಕೊಟ್ಕೊಂಡು ಕೇಳ್ಕೊಳ್ಳಿ. ಆಮೇಲೆ ಫೋನ್ ಮಾಡಿಬಿಟ್ಟು ನಾನು ಅದೇನೋ ಹೇಳಿದ್ರು ಗೊತ್ತಾಗಿಲ್ಲ, ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಇನ್ನೇನು ಕೇಳುತ್ತೆ. ಅದಕ್ಕೋಸ್ಕರ ಗಂಭೀರವಾಗಿ ಯಾವ ಎಣ್ಣೆ ಹಚ್ಚಬೇಕು, ಯಾವ ದೀಪವನ್ನ ನೀವು ಹಚ್ಚಬೇಕು, ಮನೆಯನ್ನ ಉಳಿಸ್ಬೋದಾ, ಸಂಸಾರವನ್ನ ನಡೆಸ್ಬೋದಾ, ನಾವೆಲ್ಲ ಇರ್ತೀವ ಅನ್ನೋದಕ್ಕೆ ಸಾಕ್ಷರೂಪ ಸಾಧ್ಯವೇ ಇಲ್ಲ. ಎಲ್ಲರೂ ಕೊಚ್ಕೊಂಡು ಹೋಗ್ಬೇಕಾದ ವಿಚಾರ. ಇದೇ ಜನವರಿ ಸಂಕ್ರಾಂತಿ ಆದಮೇಲೆ ಸೂರ್ಯನ ಕಾಂತಿ ಬಹಳ ಹೆಚ್ಚತ್ತೆ. ಎಲ್ಲಿವರೆಗೂ ಹೆಚ್ಚತ್ತೆ ಅಂದ್ರೆ, ಡೆಲ್ಲಿಲಿ 80 ಡಿಗ್ರಿ ಬರುತ್ತೆ ಬೆಂದು ಹೋಗಕ್ಕೆ, ಸುಟ್ಟೋಗಕ್ಕೆ. ನೀವೇನು ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂಥವ್ರು, ಈ ಗದಗಲ್ಲಿ ಇರ್ತಕ್ಕಂಥವ್ರು 50 ಡಿಗ್ರಿ 40 ಡಿಗ್ರಿ ಅಂತಿದ್ದಾರೋ ಅವರೆಲ್ಲ 60 ಡಿಗ್ರಿ ಹೋಗ್ತಾರೆ. ಬೆಂಗಳೂರವರಲ್ಲಿ ಇರ್ತಕ್ಕಂಥವರೆಲ್ಲ 25 30 40 ಇರೋರೆಲ್ಲ 50 ಡಿಗ್ರಿ ಹೋಗ್ತಾರೆ. ಇದು ಕೂಡ ನಿಜವಾದ ಘಟನೆ ನಡೆಯುತ್ತೆ. ಅಷ್ಟು ಬಿಸಿಲು ಬರುತ್ತೆ. ಇನ್ನು ಮೇಲೆ ನೀವುಗಳೆಲ್ಲ ಎಲ್ಲರೂ ಚರ್ಮ ರೋಗಕ್ಕೆ ಹುಷಾರಾಗಿರಬೇಕು. ಸೂರ್ಯನಿಂದ ಬರ್ತಕ್ಕಂಥ ಕಾಂತಿಗಳ ಮುಖಾಂತರವಾಗಿ ಪ್ರತಿಯೊಬ್ಬನಿಗೂ ಚರ್ಮ ವ್ಯಾಧಿಗಳು ಬರುತ್ತೆ. ಇದರಲ್ಲಿ ಸೋರಿಯಾಸಿಸ್ ಅಂತ ಆಗ್ತಕ್ಕಂಥ ವಿಚಾರಗಳು. ಯಾಕೆ ಅಂದ್ರೆ, ನಮ್ಮಲ್ಲಿ ಎಷ್ಟೋ ಯುಗದಿಂದ ಬಂದಿರತಕ್ಕಂಥ ಆ ಕಾಂತಿಗಳನ್ನ ಕಳೆದುಕೊಳ್ತಾ ಇದೆ ಭೂಮಿ ಸಂರಕ್ಷಣೆ ಮಾಡ್ತಾ ಇದ್ದಿದ್ದ ಓಝೋನ್ ಲೇಯರ್ ಅಂದ್ರೆ ಭೂಮಿಯ ಅನುಗುಣವಾಗಿ ಕಾಪಾಡ್ತಕ್ಕಂಥ ಒಂದು ಕೋಟ್ ತರ ಲೇಯರ್ ಇತ್ತು, ಅರ ಅಂತ ಕರಿತಾ ಇದ್ವಿ. ಆ ಅರ ಮುಖಾಂತರವಾಗಿ ಇರ್ತಾ ಇದ್ದಿದ್ದು 1880 ಲೈಟ್ ಇಯರ್ಸ್. ಎಷ್ಟು? 1880 ಲೈಟ್ ಇಯರ್ಸ್. ಇವತ್ತಿರೋದು ಬರೀ 180 ಲೈಟ್ ಇಯರ್ಸ್. ಅಂದ್ರೆ ಅಷ್ಟೇ ದಪ್ಪವಾಗಿರೋದು. ಅದಕ್ಕೆ ಅರ್ಜುನ ಎಷ್ಟು ದಪ್ಪ ಇದ್ದ, ಎಷ್ಟು ಉದ್ದ ಇದ್ದ ಅಂದ್ರೆ, ಅರ್ಜುನ ಇದ್ದಿದ್ದು 12 ಭುಕ್ತಿ, 144 ಅಡಿ ಇದ್ದ ಅರ್ಜುನ. ಭೀಮ ಹೇಗಿರಬೇಕು ಅರ್ಥ ಮಾಡ್ಕೋಬೇಕು ನೀವು. ರಾಕ್ಷಸರಾಗಿರ್ತಕ್ಕಂಥವ್ರು ಹೇಗಿರಬೇಕು ಕೃತಯುಗದಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ನಾವು ಕಲಿಯುಗದಲ್ಲಿ ಎಷ್ಟು ಮಟ್ಟಿಗಿದ್ದೀವಿ ಅಂದರೆ, 2012 ಮೇಲೆ ಹುಟ್ಟತಕ್ಕಂಥ ಮಕ್ಕಳೆಲ್ಲ ತುಂಬೆ ಹುಡೋಕ್ಕೆ, ಗೀಡಕ್ಕೆ ಏಣಿ ಹಾಕೊಂಡು ಹತ್ತೋ ಅಷ್ಟು ಮಕ್ಕಳು ಪುಟ್ಟದಾಗೆ ಹುಟ್ಟೋದು. ಇದು ಕೂಡ ಸತ್ಯ ಸತ್ಯ ಸತ್ಯ. ಯಾಕೆಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲೂ, ಕೈವಾರ ತಾತಯ್ಯನವರ ರಹಸ್ಯದಲ್ಲೋ ಇದೆಲ್ಲ ಓದ್ಕೊಂಡು ಹೋಗಿ ಅದನ್ನೇ ಮಾಡಿರ್ತಕ್ಕಂಥವನು ನಾಸ್ಟರ್ಡಾಮಸ್. ಆ ನಾಸ್ಟರ್ಡಾಮಸ್ ಏನ್ ಹೇಳ್ತಾ ಇದ್ದಾನೆ, ಆಗ ಏನ್ ಹೇಳಿದ್ದ, ಇದೆಲ್ಲವೂ ಸತ್ಯ. ಈಜಿಪ್ಟು ಮುಳುಗೋಗತ್ತೆ, ರಿವರ್ ನೈಲ್ ಮೇಲ್ ಬರುತ್ತೆ, ಹಿಮಾಲಯವು ಯಾವ ಕಾಲಕ್ಕೂ ವರ್ಷಕ್ಕೆ 5 ಅಡಿ ಕರಗ್ತಿತ್ತು. ಎಷ್ಟೇ? 1 ವರ್ಷಕ್ಕೆ 5 ಅಡಿ ಕರಗ್ತಿತ್ತು. ಇವತ್ತು ಪ್ರತಿ ತಿಂಗಳು 5 ಅಡಿ ಕಣಗ್ತಾ ಇದೆ. 5 ಅಡಿ ಪ್ರತಿ ತಿಂಗಳು ಕರಗ್ತಾ ಇದ್ರೆ, ಕಲ್ಕಟ್ಟಾಗೆ ಹೋಗಿ ಸೇರ್ತಾ ಇರೋ ಗಂಗೆ ಇವತ್ತು ದಿವಸ ಎಷ್ಟು ವೇಗವಾಗಿ ಹೋಗಿದ್ರು ಸಹ ಸಮುದ್ರದೊಳಗೆ ನೀವು 5 ಕಿಲೋಮೀಟರ್ ದೂರ ಸಮುದ್ರದ ಒಳಗೆ ನೋಡ್ಕೊಂಡು ಹೋದ್ರು ಆ ನೀರನ್ನ ಕುಡಿದು ನೋಡಿ, ಬರೀ ನೀರಿರುತ್ತೆ. ಯಾಕೆಂದ್ರೆ ಅಷ್ಟು ವೇಗವಾಗಿ ಸಮುದ್ರದಲ್ಲಿ ಇರ್ತಕ್ಕಂಥ ಉಪ್ಪನ್ನೆಲ್ಲ ತಳ್ಳಿ ಬಿಸಾಕಿ ಅಷ್ಟು ದೂರದಲ್ಲಿ ಹೋಗಿದೆ. ಇದು ಸತ್ಯವಾಗಿರ್ತಕ್ಕಂಥ ವಾಕ್ಯ. ಆದ್ರಿಂದ ನೀವುಗಳು ಬಹಳ ಚೇತಾವನೆಯಾಗಿರ್ಬೇಕು.